ಸೌಮ್ಯ ಬಾ. ಅಕ್ಕ ನಿನ್ನೆ ನಿಮ್ಮ ಮನ್ಯಾಗಂತೂ ಫಂಕ್ಷನ್ ಮಸ್ತ್ ಆತ್ ನೋಡು. ನನಗೆ ಎಲ್ಲರೂ ಭಾಳ ಇಷ್ಟ ಆದ್ರು. ಹೌದಾ, ನೀನು ಬಂದಿದ್ದ ನನಗೆ ಭಾಳ ಖುಷಿ ಆಯ್ತು ನೋಡು. ನೀನು ಬಂದಿದ್ದಿಲ್ಲ ಅಂದಿದ್ರೆ ಬೇಜಾರಾಗ್ತಿತ್ತು. ಅದು ನೀನು ನಮ್ಮ ಮನೆಗೆ ಬಂದು ಕರ್ದಿ ಅಂತಂದು ಹೇಳಿ ನಮ್ಮ ದೊಡ್ಡಮ್ಮ ಕಳಿಸಿದ್ಲು. ನಿಜ ಹೇಳ್ಬೇಕಂತ ಅಂದ್ರೆ ಅವರು ಕಳಿಸ್ತಿದ್ದಿಲ್ಲ, ಆದ್ರೆ ನಮ್ಮ ದೊಡ್ಡಪ್ಪ ಅವರ ಫೋರ್ಸ್ ಮಾಡಿ ಕಳಿಸಿದ್ರು. ನಮ್ಮ ದೊಡ್ಡಮ್ಮಗೆ ಹಿಂದಿನ ದಿವಸನ ಹೇಳಿದ್ದೆ ನಾನು. ಅವಾಗ ಬೇಡ ನೀವು ಹೋಗೋದು ಎಲ್ಲೂ ಅಂದಿದ್ರು. ಅವಾಗ ನಮ್ಮ ದೊಡ್ಡಪ್ಪ ಇಲ್ಲ ಅವ್ರ ಮೇಡಮ್ಮ ಬಂದು ಕರ್ಕೊಂಡು ಹೋಗ್ತಾರ ಅಂತಂದಿದ್ರ. ಮತ್ತು ನೀವು ಬಂದಿದ್ದಿಲ್ಲ ಅಂದ್ರೆ ಕಳ್ಸಲ್ಲ ಅಂತ ಅಂದಿದ್ರು ಅವ್ರು. ಮತ್ತು ನೀವು ಬಂದ್ರಲ್ಲ ಅದಕ್ಕೆ ಕಳಿಸಿದ್ರು. ಓ, ನಿಮ್ಮ ದೊಡ್ಡಮ್ಮ ನಾ ಬಂದಿದ್ದಿಲ್ಲ ಅಂದ್ರೆ ಕಳ್ಸಲ್ಲ ಅಂತ ಅನ್ನಕತ್ತಿದ್ರನ? ಹ್ಞೂ ಅಕ್ಕ, ನೀವು ಬಂದಿಲ್ಲ ಅಂದ್ರೆ ಕಳ್ಸಲ್ಲ, ನೀವು ಬಂದ್ರಷ್ಟು ನಾ ಕಳಿಸ್ತೀನಿ ಅಂತ ಅಂದಿದ್ರು. ಖರೆ ಹೇಳ್ಬೇಕಂದ್ರೆ ನನ್ನನ್ನು ಅವರು ಅಷ್ಟು ಎಲ್ಲೂ ಹೊರಗೆ ಓಡಾಡಕ್ಕೆ ಬಿಡಂಗಿಲ್ಲ. ಅಲ್ಲ ಸೌಮ್ಯ, ನೀನು ಯಾಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತಿದ್ದಿ? ಸ್ವಲ್ಪ ನೀನು ವಿಚಾರ ಮಾಡಲ್ಲ. ನೀನು ದೊಡ್ಡಕ್ಕಾಗಿದ್ದಿ. ಕಾವ್ಯ ನೋಡಿದ್ರೆ ಎಷ್ಟು ಆರಾಮಾಗಿ ಅಡ್ಡಾಡ್ಕೊಂಡಿರ್ತಾಳ. ನಿನಗೂ ಸ್ವಲ್ಪ ಹೊರಗೆ ಅಡ್ಡಾಡ್ಬೇಕು, ತಿರ್ಗಾಡ್ಬೇಕು, ಶಾಪಿಂಗ್ ಮಾಡ್ಬೇಕಂತೆಲ್ಲ ಅನ್ಸಂಗಿಲ್ಲ? ಅಕ್ಕ ನಿಜ ಹೇಳ್ಬೇಕಂತ ಅಂದ್ರೆ ನನಗೆ ಆ ರೀತಿ ಯಾವ ಆಸೆಗಳು ಇಲ್ಲ. ನಾನು ಸಣ್ಣಕ್ಕಿದ್ದಾಗಿಂದನೂ ಭಾಳ ಕಷ್ಟದಿಂದ ಬೆಳೆದು ಬಂದ್ಬಿಟ್ಟೇನಿ. ಆಮೇಲೆ ನಮ್ಮ ಅಮ್ಮ ತೀರ್ಕೊಂಡ್ಮೇಲಂತರೂ ನಮ್ಮ ಅಜ್ಜಿನ ನನಗೆಲ್ಲ ಆಗ್ಬಿಟ್ಟಿದ್ಲು. ನಮ್ಮ ಅಜ್ಜಿನ ನನ್ನ ಸರ್ವಸ್ವ. ಯಾವಾಗ ಅಕ್ಕಿ ನನ್ನ ಬಿಟ್ಟು ಹೋಗ್ಬಿಟ್ಲು ನನಗೆ ಒಂಥರ ಭೂಮಿನ ಕುಸ್ತಂಗೆ ಆಗ್ಬಿಡ್ತು. ಎಲ್ಲೇ ನನ್ನ ಮುಂದಿನ ಜೀವನ ಹೆಂಗೋ ಏನೋ ಅಂಥೇಳಿ ಭಾಳ ಬೇಜಾರಾಗ್ಬಿಟ್ಟಿತ್ತು. ಅವಾಗ ನನ್ನನ್ನು ಕೈ ಹಿಡಿದವ್ರು ನನ್ನ ದೊಡ್ಡಪ್ಪ. ನಮ್ಮ ದೊಡ್ಡಪ್ಪನ ಸ್ಥಾನದಾಗ ಬೇರೆ ಯಾರು ಇದ್ದಿದ್ರು ನನ್ನನ್ನು ಹೆಂಗೆ ನೋಡ್ಕೊತಿದ್ರೇನೋ ನನಗೆ ಗೊತ್ತಿಲ್ಲ ಅಕ್ಕ. ಆದರೆ ಮಾತ್ರ ಅವರು ನನ್ನನ್ನು ಬೇರೆ ಆಗಲಿ ಕಾವ್ಯನ ಬೇರೆ ಆಗಲಿ ಯಾವತ್ತೂ ಡಿಫ್ರೆನ್ಷಿಯೇಟ್ ಮಾಡೇ ಇಲ್ಲ. ಹಾಂ, ಒಪ್ಕೊತೀನಿ, ನಮ್ಮ ದೊಡ್ಡಮ್ಮ ಒಂದು ಸ್ವಲ್ಪ ಕಾವ್ಯಾಗೂ ನಂಗೂ ಡಿಫ್ರೆನ್ಷಿಯೇಟ್ ಮಾಡ್ತಾರೆ. ಹಂಗಂತ ಹೇಳಿ ನಮ್ಮ ದೊಡ್ಡಪ್ಪ ಯಾವತ್ತೂ ಅವ್ರ ಪರವಾಗಿನೇ ಇರೋದಿಲ್ಲ. ನನ್ನ ಪರವಾಗಿನ ನಮ್ಮ ದೊಡ್ಡಮ್ಮನ ಹತ್ರ ಧ್ವನಿ ಎತ್ತಾರೆ. ಆದ್ರೆ ಅವ್ರಿಗೆ ನನಗೆ ಮೋಸ ಮಾಡೋಕೆ ಇಷ್ಟ ಇಲ್ಲ ಅಕ್ಕ. ಅವ್ರು ಒಂದು ವೇಳೆ ನನಗೆ ಅವತ್ತು ಕರ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾನು ಎಲ್ಲಿರ್ತಿದ್ನೋ ಏನೋ ಗೊತ್ತಿಲ್ಲ. ಇವತ್ತು ಬದುಕಿರ್ತಿದ್ನೋ ಇಲ್ಲೋ, ನಿನ್ನನ್ನು ಮೀಟ್ ಆಗಕ್ಕೆ ಇಲ್ಲಿ ಇರ್ತಿದ್ನೋ ಇಲ್ಲೋ ಒಂದು ಗೊತ್ತಿಲ್ಲ. ಏಯ್ ಹುಚ್ಚುಡ್ಗಿ ಬಿಡ್ತಂತಂದು ಹೇಳ, ಇಂಥದ್ದೆಲ್ಲ ಮಾತಾಡ್ತಾರನ? ಹಾಗೆಲ್ಲ ಮಾತಾಡಬಾರ್ದು. ಆ ದೇವರು ಎಲ್ಲರಿಗೂ ಒಂದು ಜೀವನ ಅಂತಂದು ಹೇಳಿ ಬರ್ದಿಟ್ಟಿರ್ತಾನ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತೈತಿ, ಆದ್ರೆ ಸ್ವಲ್ಪ ಕಾಲ ಕೂಡ ಬರ್ಬೇಕಷ್ಟ. ಅದನ್ನಾಗ ನಮ್ಮ ದೊಡ್ಡಪ್ಪ ಭಾಳ ಚೆನ್ನಾಗಿ ನೋಡ್ಕೊಳತ್ತಾರಕ್ಕ, ಏನೂ ಚಿಂತಿಲ್ಲ. ಹಾಗೇನಾರು ಇದ್ದಿದ್ರೆ ಮತ್ತೆ ಇಂಥ ಚಲೋ ಕಾಲೇಜಿಗೆ ಕಾವ್ಯ ಕಷ್ಟ ಹಚ್ಚಿ ನನ್ನನ್ನು ಯಾಕೆ ಹಚ್ತಿದ್ರೆ ಹೇಳಿ ನೋಡೋಣ, ಹೌದಲ್ಲ? ಅದು ನಿಜನ. ನೀನು ಹೇಳೋದು ನೋಡಿದ್ರೆ ಸತ್ಯ ಐತಿ. ಇದಕ್ಕೆ ನಿಮ್ಮ ದೊಡ್ಡಮ್ಮ ಬೇಡ ಅಂತ ಹೇಳಿಲ್ಲ? ಬೇಡ ಅಂದ್ರೆ ಅವ್ರದ ನಿಮ್ಗೆ ಗೊತ್ತಿದ್ದಿದ್ದಾಯ್ತಲ್ಲ, ಅಷ್ಟು ದುಡ್ಡು ಖರ್ಚು ಮಾಡಿಸ್ತಾಳೆ, ಇಷ್ಟು ದುಡ್ಡು ಖರ್ಚು ಮಾಡಿಸ್ತಾಳೆ ಅಂತಂದು ಹೇಳಿ. ಹಾಗಾಗಿ ಒಂದೊಂದ್ಸಲಿ ಭಾಳ ಬೇಜಾರಾಗ್ತೈತಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು, ನನ್ನ ದುಡ್ಮಿ ಒಳಗೆ ನನ್ನ ಜೀವನ ಮಾಡ್ಬೇಕಂತ ಹೇಳಿ ಅನಿಸ್ತೈತಿ. ಆಯ್ತಲ್ಲ, ಮತ್ತಿನ್ನೇನು ನಿಂದ ಡಿಗ್ರಿ ಮುಗಿತೈತಿ, ಯಾವ್ದಾರ ಒಂದು ಕೆಲಸ ಮಾಡ್ಬೋದಲ್ಲ? ಮಾಡ್ಬೋದು, ಆದ್ರೆ ನನಗೂ ಲೆಕ್ಚರಿಂಗ್ ಪ್ರೊಫೆಷನ್ ಅಂತ ಭಾಳ ಇಷ್ಟ. ಹೌದಾ? ಹಂಗಾರೆ ಇದೇ ಕಾಲೇಜ್ನಾಗ ನೆಕ್ಸ್ಟ್ ಇಯರ್ ನೋಡೋಣ ತಗೋ. ಒಂದು ಪ್ಲೇಸ್ ಖಾಲಿ ಇತ್ತು ಅಂದ್ರೆ ನಾನು ಪ್ರಿನ್ಸಿಪಲ್ ಸರ್ ಹತ್ರ ಮಾತಾಡ್ತೀನಿ. ಅಷ್ಟು ಮಾಡಕ್ಕ ನನಗೆ ಭಾಳ ಹೆಲ್ಪ್ ಆಗ್ತೈತಿ. ಹಂಗಂತೇಳಿ ನಾನು ನಮ್ಮ ದೊಡ್ಡಪ್ಪನ ಬಿಟ್ಟು ಹೊರಗಡೆ ಬರ್ತೇನೆ ಅಂತ ಹೇಳಿ ಏನೂ ಇಲ್ಲ. ನಾನು ಅವ್ರಿಗೆ ಋಣಿಯಾಗಿನೇ ಇರ್ತೀನಿ. ಆದ್ರೆ ಪಾಪ ಅವರು ನನ್ನ ಸಲುವಾಗಿ ಖರ್ಚು ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಸಾಕಷ್ಟ. ಆಯ್ತು ತಗೋ, ಅದೆಲ್ಲ ಇರಲಿ. ಇನ್ನೂ ಕ್ಲಾಸಸ್ ಅದಾವಲ್ಲ, ನೀ ಎಲ್ಲ ಹೊಂಟಿದಿ? ಅಂದಂಗ ಇವತ್ತ ನಿಮ್ಮ ತಂಗಿ ಕಾವ್ಯ ಬಂದೇ ಇಲ್ಲಲ್ಲ ಅಕ್ಕ? ಅದು ಇವತ್ತಕ್ಕೀಗ ಹುಡುಗನ್ ನೋಡಕ್ ಬರತ್ತಾರ. ಏನು ಹುಡುಗ ನೋಡಕ್ ಬರತ್ತಾನ? ಅಲ್ಲ ಸೌಮ್ಯ, ನೀನು ಅವಳಕ್ಕಿಂತ ದೊಡ್ಡಕ್ಕೆ ಅಲ್ಲ? ಹೌದಕ್ಕ, ಆದ್ರೆ ಅದು ಅಂದ್ರೆ ನಮ್ಮ ದೊಡ್ಡಪ್ಪನ ಫ್ರೆಂಡ್ ಮಗ ಒಬ್ರು ಅದಾರ, ಅವ್ರೀಗ ಡಾಕ್ಟರ್ ಅಂತ. ಹಾಗಾಗಿ ಅವ್ರ ಜೊತಿನ ಮದ್ವೆ ಫಿಕ್ಸ್ ಆಗೈತಿ. ಅವರಿಬ್ರು ಲವ್ ಮ್ಯಾರೇಜ್ ಅಂತ. ಹೌದಾ? ಮತ್ತೆ ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತಾರ? ಅಂದ್ರಕ್ಕ, ಈಗ ನಮ್ಮ ದೊಡ್ಡಪ್ಪನ ಫ್ರೆಂಡ್ ಮಗ ಅದಾರಲ್ಲ, ಅವ್ರಿಗೆ ಇನ್ನೊಂದು ಮಗಳು ಅದಾಳಂತ. ಆಕಿನೂ ಸ್ಟಡೀಸ್ ಮಾಡತ್ತಾಳಂತ. ಇವ್ರ ಮದುವೆ ಆದ್ರೆ ಅವ್ರ ತಂಗಿ ಮದ್ವೆಗೆ ದಾರಿ ಆಗ್ತೈತಲ್ಲ, ಹಾಗಾಗಿ ಅಂದ್ರೆ ಅವ್ರ ತಂಗಿದು ಈಗ ಮದುವೆ ಮಾಡ್ತಾರಂತ ಅಕ್ಕ. ಅದೇನು ಗೊತ್ತಿಲ್ಲ, ಆದ್ರೆ ಮಾತ್ರ ಅವರು ಈಗ ಡಾಕ್ಟರ್ ಆಗಿ ಬಂದಾರ. ಯಾವುದೋ ಹಾಸ್ಪಿಟಲ್ ಒಳಗಡೆ ಸರ್ವಿಸ್ ಮಾಡತ್ತಾರಂತ. ಅವ್ರದ್ದು ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಬೇಕಂತ ಹೇಳಿ ಭಾಳ ಆಸೆ ಐತಂತಕ್ಕ. ಹಾಗಾಗಿ ಅದ್ರ ಕಡೆನೂ ನೋಡಕತ್ತಾರ. ಆಮೇಲೆ ಇನ್ನೊಂದೇನಂತ ಅಂದ್ರೆ ಅವ್ರಿಗೆ ನಮ್ಮ ಕಾವ್ಯ ಅಂದ್ರೆ ಭಾಳ ಇಷ್ಟ ಅಂತ. ಮತ್ತಿನ್ನೇನು ಹಾಗಾಗಿ ಮದುವೆ ಮಾಡಕ್ಕೆ ಒಪ್ಪಿಗೆ ಕೊಟ್ಟಬಿಟ್ರು. ಹೆಂಗಿದ್ರು ಮತ್ತೆ ಇಬ್ರದ್ದು ಲವ್ ಮ್ಯಾರೇಜ್ ಅಲ್ಲ. ಆಮೇಲೆ ಅಷ್ಟಕ್ಕೂ ಮೇಲಾಗಿ ನಮ್ಮ ದೊಡ್ಡಪ್ಪನ ಫ್ರೆಂಡಿನ ಮಗ, ಅದ್ರ ಸಲುವಾಗಿನ ಇನ್ನು ಡಿಲೇ ಮಾಡೋದು ಬೇಡ ಅಂತಂತ ಹೇಳಿ ಮಾಡಿಬಿಟ್ರು. ಆಮೇಲೆ ಮೊನ್ನೆ ಇನ್ನೂ ನಮ್ಮ ಅಣ್ಣನ ಬೇರೆ ಮದುವೆ ಆತಕ್ಕ. ಏನು ನಿಮ್ಮ ಅಣ್ಣಂದು ಮದುವೆ ಆಯ್ತಾ? ನೀ ಏನು ಹೇಳಾತಿದಿ ಅಕ್ಕ? ಅದೇನಾಯ್ತು ಗೊತ್ತಾ? ಹಾಗಾಗಿ ಅವನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟ. ಮನೆ ಒಳಗಡೆ ಯಾರಿಗೂ ಅಷ್ಟು ಇಷ್ಟ ಇರಲಿಲ್ಲ. ಆದ್ರೆ ನಮ್ಮ ದೊಡ್ಡಪ್ಪನ ಅವ್ರಿಗೆ ಭಾಳ ಪ್ರೀತಿಯಿಂದ ಎಲ್ಲ ಒಳಗಡೆ ಸೇರಿಸ್ಕೊಂಡ್ರು. ಈಗ ನಮ್ಮ ದೊಡ್ಡಮ್ಮನೂ ಸೊಸೆ ಅಂತಂದೇಳಿ ಭಾಳ ಪ್ರೀತಿ ಮಾಡಕತ್ತಾಳ. ಓ, ನಿಮ್ಮ ದೊಡ್ಡಮ್ಮ ಸೊಸೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾಳ, ನಿನ್ನ ಜೊತೆಗಿಲ್ಲ? ಏನು ಹೇಳೋಕ್ಕಾಗಂಗಿಲ್ಲಕ್ಕ. ಹಂಗಂತಂದೇಳಿ ಅವ್ರೇನು ನನಗೆ ಭಾಳ ಕಾಟ ಏನೂ ಕೊಡೋಂಗಿಲ್ಲ. ಆದ್ರೆ ಒಂದೊಂದ್ಸರಿ ಭಾಳ ಹಂಗಿಸ್ತಾರೆ. ನಿಮ್ಗೆ ಗೊತ್ತೈತಲ್ಲ, ತಾಯಿ ಇರ್ಲಾರದ ಮಗಳು, ತಂದೆ ಹೇಳ್ದೆ ಕೇಳ್ದೆ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟ. ಹಂಗೆ ಚುಚ್ಚು ಮಾತುಗಳು ಸಣ್ಣಕ್ಕಿದ್ದಾಗಿಂದನೂ ಕೇಳಿ ನನಗೆ ಒಂಥರ ಅದು ಮೈಗೆ ಅಂಟ್ಕೊಂಡ್ಬಿಟ್ಟೈತಿ. ಅದಕ್ಕೆ ನಮ್ಮ ದೊಡ್ಡಮ್ಮನೇನು ಹೊರತಾಗಿಲ್ಲ. ಆದ್ರೆ ನಮ್ಮ ದೊಡ್ಡಪ್ಪನ ಸಲುವಾಗಿ ನಾನು ಎಲ್ಲ ತಡ್ಕೊಂಡು ಸುಮ್ಮನೆ ಅದೇನು ನೋಡಕ್ಕ. ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಈಗ ನಮ್ಮ ದೊಡ್ಡಪ್ಪನ ನನಗಿಲ್ಲ. ಹೌದಾ? ಮತ್ತು ಕಾವ್ಯ ನೋಡಕ್ಕೆ ಬರತ್ತಾರಂದ್ರೆ ನೀ ಆ ಕಾಲೇಜಿಗೆ ಬರಕ್ಕೆ ಹೋದಿ? ಅದು ಅಕ್ಕ, ಇವತ್ತೊಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡೋದಿತ್ತು. ಹಾಗಾಗಿ ಸಬ್ಮಿಟ್ ಮಾಡಿ ಬಂದ್ರಾತಂತ ಹೇಳಿ ಬಂದೇನಿ. ಎಲ್ಲ ಕೆಲಸ ಮಾಡಿಟ್ಟು ಬಂದೇನಿ. ಈಗ ಹೋಗಿ ಮತ್ತೇನಾರ ನೋಡ್ಬೇಕು. ಹಂಗ ನೀನು ಕಂಡೆಲ್ಲ ಮಾತಾಡ್ಸಿ ಹೋದ್ರಾತಂತ ಹೇಳಿ ಬಂದೆ. ಹೌದಾ? ಸರಿ ತಗೋ, ಹಂಗಂದ್ರೆ ನಿನಗೆ ಹೊತ್ತಾಕೈತನ. ಮತ್ತೆ ಲೇಟಾಗಿ ಹೋದ್ರೆ ನಿಮ್ಮ ದೊಡ್ಡಮ್ಮನ ಕಡೆಯಿಂದ ಬೈಸ್ಕೋಬೇಕು. ನೀ ಹೋಗು. ಸರಿ ಅಕ್ಕ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನನಗೆ ಸ್ವಲ್ಪ ನೆಕ್ಸ್ಟ್ ಇಯರ್ಗೆ ಲೆಕ್ಚರ್ ಪೋಸ್ಟಿಂದ ಸ್ವಲ್ಪ ತಿಳ್ಕೊಂಡು ಹೇಳ್ತಿದ್ದಿ. ಅದಕ್ಕೆ ಏನು ಬೇಕು ನಾ ಎಲ್ಲ ಸಬ್ಮಿಟ್ ಮಾಡ್ತೀನಿ. ಅಯ್ಯೋ ಆಯ್ತಪ್ಪ, ನಿನ್ನಂತ ಬ್ರಿಲಿಯಂಟ್ ಸ್ಟೂಡೆಂಟಿಗೆ ಕೊಡಲ್ಲ ಅಂತಾರನ? ಆಯ್ತು ತಗೋ. ಇಲ್ಲ ಅಂದ್ರೆ ಮತ್ತೆ ಬೇರೆ ಎಲ್ಲಾರ ನೋಡಿ ಇದು ಮಾಡಿಸ್ತೀನಿ. ಈ ಹೆಂಗಿದ್ರು ನಮ್ಮ ಅವನ ಮಗ ಅದನ್ನಲ್ಲ ಕಾರ್ತಿಕ್, ಅವನ ಹತ್ರನಾರ ಮಾತಾಡ್ತೀನಿ. ಸರಿ ಅಕ್ಕ, ನಾನಿನ್ ಬರ್ಲಿ? ಸರಿ ಹೋಗ್ಬಾ. ಆದ್ರೆ ಒಂದು ಮಾತು ಸೌಮ್ಯ, ಯಾವಾಗಲೂ ನೀನು ನಿನ್ನ ಡಿಸಿಷನ್ ನೋಡ್ದೆ ಇನ್ನೊಬ್ರು ಡಿಸಿಷನ್ಗೆ ಹ್ಞೂ ಅಂತ ಅನ್ಬೇಡ. ನಿನ್ನ ಜೀವನನೂ ಐತಿ. ಹ್ಞೂ ಅಕ್ಕ,
ಆದ್ರೆ ಆ ಜೀವನ ಕೊಟ್ಟಿದ್ದು ನಮ್ಮ ದೊಡ್ಡಪ್ಪ ಅಲ್ಲ, ಹಾಗಾಗಿ ಅವ್ರು ಹಾಕಿದ ಗೆರೆ ದಾಟೋದಿಲ್ಲ ನಾನು. ಸರಿ ತಗೋ, ನಿಜ ಹೇಳ್ಬೇಕಂತ ಅಂದ್ರೆ ಹೆತ್ತ ಮಗಳಾರ ಅಷ್ಟು ಮಾತು ಕೇಳ್ತಾಳೋ ಇಲ್ಲೋ ನಿಮ್ಮ ದೊಡ್ಡಪ್ಪಗ, ನೀನು ಮಾತ್ರ ಭಾರಿ ಒಬಿಡಿಯಂಟ್ ಮಗಳದಿದಿ ನೋಡು. ಒಂದು ರೀತಿ ಹೇಳ್ಬೇಕಂತಂದ್ರೆ ನೀನೇ ಅವ್ರ ಖಾಸ ಮಗಳಿದ್ದಂಗೆ ಅದಿದಿ. ಸರಿ ಅಕ್ಕ, ನಾನು ನಿನ್ ಬರ್ಲಾ? ಒಂದು ವೇಳೆ ಏನಾರ ಮದುವೆ ಫಿಕ್ಸ್ ಆತಂದ್ರೆ ಕರಿತೇನೆ, ಬರೋದು ಮಾತ್ರ ಮರಿಬೇಡ. ಆಯ್ತಪ್ಪ, ಹೋಗಿರು ಹುಷಾರ. ನಾಳೆ ಬರ್ತಿಲ್ಲ? ಬರ್ತೇನಕ್ಕ, ಆಮೇಲೆ ಮುಂದಿಂದ ಹೇಳ್ತೇನಂತ. ಸರಿ ಹೋಗ್ಬಾ. ಏ ಕಾರ್ತಿಕ್ ಬಾಯ್ಲೆ. ಭವ್ಯ, ಏನು? ಅದು ಸೌಮ್ಯ ಹೋದ್ಲಾ? ಹಾ, ಇದ ಈಗರ ಹೋದ್ಲು. ಅಲ್ಲ, ಅದು ಒಂದು ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಆಕಿನ ಹತ್ರ ನಾನು. ಅಲ್ಲ, ಇಷ್ಟೊತ್ತನ ಆಕಿ ಇಲ್ಲೇ ನಿಂತು ಮಾತಾಡತ್ತಿದ್ಲ. ಆಕಿ ಇನ್ನೂ ಆ ಕಡೆ ಹೋಗಿಲ್ಲ, ಈ ಕಡೆ ಬಂದು ನನಗೆ ಸೌಮ್ಯ ಹೋದ್ಲೇನಂತ ಕೇಳಕತ್ತಿಯಲ್ಲ, ಅಂದಂಗ ಏನಾರ ನಡ್ಸಿಯೇನ? ಅಯ್ಯೋ ಏನಿಲ್ಲಪ್ಪ. ಮತ್ತೆ ಕೇಳಿದಿ? ಇಲ್ಲ ಪಾಪ, ಹುಡುಗಿ ಚಲೋದಾಳಲ್ಲ, ಸ್ವಲ್ಪ ಡಿಸೆಂಟ್ ಅನ್ಸಿದ್ಲು, ಹಂಗಾಗಿ ಅಷ್ಟಪ್ಪ, ಮತ್ತೆ ಏನಿಲ್ಲ. ಅದ್ರಾಗ ಬೇರೆ ನೀನು ಇಡೀ ಕಾಲೇಜ್ನಾಗ ಯಾರನ್ನೂ ಅಷ್ಟು ಜಾಸ್ತಿ ಮಾತಾಡ್ಸಲ್ಲ, ಆಕಿನ ಜೊತೆ ಮಾತಾಡ್ತಿಯಲ್ಲ, ಇದ್ರ ಮೇಲೆ ಕೇಳಿದೆ. ಕಳ್ಳ, ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡೇನ? ಹೇ, ಹಂಗೆಲ್ಲ ಏನಿಲ್ಲಪ್ಪ, ನೀ ಸುಮ್ಮನೆ ತಪ್ಪು ತಿಳ್ಕೊಳತ್ತಿದ್ದಿ. ಏನ್ ಹಂಗೇನಿಲ್ಲ, ನಾ ಏನ್ ತಪ್ಪು ತಿಳ್ಕೊಳತ್ತೇನೆ? ಅದೆಲ್ಲ ಬಿಡು ಈಗ. ಅಂದಂಗೆ ಏನ್ ಹೇಳಿದ್ಲು? ಅಲ್ಲ, ಗರಡಗಂಬ ನಿಂತಂಗ ನಾನಾ ನಿನ್ನ ಎದುರಿಗೆ ನಿಂತೇನಿ. ನನ್ನ ಬಗ್ಗೆ ವಿಚಾರಿಸೋದು ಬಿಟ್ಟು ಆಕಿ ನಿನಗೆ ಈಗ ರೀಸೆಂಟ್ ಆಗಿ ಒಂದು ಸ್ವಲ್ಪ ದಿವಸದಿಂದ ಪರಿಚಯ ಆಗ್ಯಾಳ, ಬರೀ ಆಕಿನ ಬಗ್ಗೆನ ಕೇಳ್ತಿಯಲ್ಲ. ಎನಿಥಿಂಗ್ ಸಮಥಿಂಗ್ ಸಮಥಿಂಗ್? ಹೇ ನೋ. ಇದ್ರ ಹೇಳೋ. ಅದು ಏನಿಲ್ಲ ಬಿಡಪ್ಪ, ಹಂಗ ಸುಮ್ಮನೆ ಕೇಳ್ದೆ. ಅನ್ನಂಗ ಪಾಪ ಕೊಡೋ, ಅವ್ರ ಮನೆ ಒಳಗೆ ಏನಂಗೈತೆ ಗೊತ್ತೇನ? ಇಷ್ಟೈತಿ. ಹಂಗಾಗಿ ಆಕಿ ನೆಕ್ಸ್ಟ್ ಇಯರ್ ಲೆಕ್ಚರ್ ಪೋಸ್ಟ್ ಇದ್ರೆ ಕೇಳಕ್ಕ, ಇಲ್ಲಾಂದ್ರೆ ಬೇರೆ ಎಲ್ಲಾರ ಹುಡ್ಕೊಡು ಅಂತ ಹೇಳಿ ಕೇಳತ್ತಾಳ. ಮತ್ತೆ ನಿನಗೇನಾರ ಹೆಲ್ಪ್ ಮಾಡಕ್ಕಾಗ್ತೈತೇನೋ? ಯಾಕಿಲ್ಲ ಬಿಡು, ಇರ್ಲಿ ನೋಡೋಣ. ನೆಕ್ಸ್ಟ್ ಇಯರ್ ಅಲ್ಲ, ನಾನು ಪ್ರಿನ್ಸಿಪಲ್ ಸರ್ ಹತ್ರ ಮಾತಾಡ್ತೀನಿ ತಗೋ. ಹೆಂಗಿದ್ರು ಬ್ರಿಲಿಯಂಟ್ ಅದಾಳ ಅಂತಿದಿ, ಸಿಕ್ಕೈತಿ, ತಲೆ ಕೆಡ್ಸ್ಕೊಬೇಡ. ಕಾರ್ತಿಕ್, ನಾನು ಮಾತು ಕೇಳ್ತೀನಿ, ನಿಜ ಹೇಳ್ತಿದಿ? ಏನವ ಕೋತಿ? ಕೋತಿಗೀತಿ ಅಂದ್ರೆ ಏನಿಲ್ಲ, ಮತ್ತೆ ನೋಡು. ಅದು ನಿನ್ನಿಂದನೂ ನನಗೊಂದು ಹೆಲ್ಪ್ ಆಗ್ಬೇಕಲ್ಲ. ನನ್ನಿಂದ ಹೆಲ್ಪ್ ಏನು? ಅದು ನಾ ಹೇಳಿದ್ಮೇಲೆ ಮತ್ತೆ ಅಣಗಸಲ್ಲ. ನೀ ಇಷ್ಟೆಲ್ಲ ಪೀಟಿಕೆ ಹಾಕಕತ್ತಿದ್ ನೋಡಿದ್ರ ನೀನು? ಸೌಮ್ಯ ಅಂದ್ಮೇಲೆ ಏನಾರ ಅದು ಲೈಟಾಗಿ ಆಗೇತ ಅನಿಸ್ತಾ ಐತನಪ್ಪ. ಈ ಲೈಟು ವೇಟು ಹಾಟು ಎಲ್ಲ ನನಗೆ ಬೇಡ. ಆಕಿನ ಮೇಲೆ ಏನಾರ ಇಂಟ್ರೆಸ್ಟ್ ಐತಾ, ಲವ್ ಆಗೈತಾ, ಮದುವೆ ಮಾಡ್ಕೋಬೇಕಂತ ಏನಾರ ಆಗೈತೋ? ಏನ್ ನಿಜ ಹೇಳಿ, ನನ್ನ ಮುಂದೆ ಬಾಯ್ ಬಿಡು. ಭವ್ಯ, ನಿಜ ಹೇಳ್ಬೇಕಂತ ಅಂದ್ರೆ ಡೇವನ್ನ ಆಕಿಗ ನಾನು ಸೋತ್ಬಿಟ್ಟೆ. ಅಯ್ಯೋ, ಏನೋ ಇದು ಹಿಂಗ್ ಮಾತಾಡಕತ್ತಿಲ್ಲ? ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ತಗೋ. ಏನು ಎಕ್ಸ್ಪೆಕ್ಟ್ ಮಾಡಿದಾಗ ಅಷ್ಟೇ ಲವ್ ಹೊರಗೆ ಬರ್ಬೇಕೇನಾ? ಅಲ್ಲೋ, ಒಂದ್ ವೇಳೆ ನಿನ್ ಮದ್ವೆ ನಮ್ಮ ಅಕ್ಕನ ಜೊತೆ ಹಾಕಿದ್ರೆ ಏನ್ ಮಾಡ್ತಿದ್ದಿ? ಆಗಿಲ್ಲಲ್ಲ, ನಿನಗ ಗೊತ್ತಿತ್ತಲ್ಲ ಭವ್ಯ, ನನಗೆ ಯಾವತ್ತೂ ಆಕಿನ ಮೇಲೆ ಆ ರೀತಿ ಫೀಲಿಂಗ್ಸೇ ಇರಲಿಲ್ಲ. ಸುಮ್ಮನೆ ನಮ್ಮಮ್ಮ ಅದಳಲ್ಲ, ಬೆನ್ ಹಿಂದ್ ಬಿದ್ದಿದ್ಲು. ಅದ್ರಾಗ ಬೇರೆ ಮಾವನು ನಮ್ಮಮ್ಮಗೆ ಹಗಲೆಲ್ಲ ಬೆನ್ ಹತ್ತಿದ್ದ. ನಮ್ಮ ರಮ್ಯಾಗ ನಿನ್ ಮಗನ್ ಕೊಡು, ನನ್ನ ರಮ್ಯಾಗ ನಿನ್ ಮಗನ್ ಮದುವೆ ಮಾಡ್ಕೊಡು, ನನ್ನ ಸೊಸಿ ಮಾಡ್ಕೋ, ನಿನ್ ಮನಿ ಸೊಸಿ ಮಾಡ್ಕೋ ಅಂತ ಹೇಳಿ. ಆದ್ರೆ ನನಗಂತೂ ಒಂದು ಸ್ವಲ್ಪ ಇಷ್ಟ ಇರಲಿಲ್ಲಪ್ಪ. ಒಂದ್ ರೀತಿಯಿಂದ ರಮ್ಯಾನ್ ಮದ್ವೆ ಅಲ್ಲಿ ಮದುವೆ ಆಗಿದ್ದು ಬಹಳ ಚಲೋ ಆತು. ನಿನ್ ದಾರಿ ಈಗ ಈಸಿ ಆತಲ್ಲ, ಅದಕ್ಕಲ್ಲ? ಛೇ, ಹಂಗೇನಿಲ್ಲಪ್ಪ. ಒಂದ್ ವೇಳೆ ನನ್ನ ಮದುವೆ ಆಗ್ಬಿಟ್ಟಿತ್ತು ಅಂತಂದ್ರೆ ಈಕಿನ ಮೇಲೆ ಕಣ್ಣು ಹಾಯಿಸ್ತಿದ್ದಿಲ್ಲ. ಲಕ್ಕಿಲಿ ಮದುವೆ ಆಗಿಲ್ಲ, ಯಾಕೆ ತಲೆ ಕೆಡ್ಸೋಕೋಬೇಕು, ಹೌದಲ್ಲ? ಇರ್ಲಿ ಬಿಡು, ಇಷ್ಟರ ಬಾಯ್ ಬಿಟ್ಟು ಹೇಳ್ಕೊಂಡಲ್ಲ ಸಾಕು. ಅಲ್ಲೋ, ಈ ಮಾತು ಸೌಮ್ಯ ಹೇಳಿದ್ರೆ ಒಪ್ಕೊಂತಾಳ? ಅದನ್ನ ನೀನ್ ಹೇಳ್ಬೇಕು, ನಾನಲ್ಲ. ನನಗೆ ಗೊತ್ತಿದ್ರೆ ನಾನು ಡೈರೆಕ್ಟಾಗಿ ಅಕ್ಕಿಗೆ ಹೋಗಿ ಹೇಳ್ತಿದ್ನಲ್ಲ, ನಿನಗೆ ಯಾಕೆ ಬಂದು ಕೇಳ್ತಿದ್ದೆ? ಹೌದಲ್ಲ. ಮುಂದೆ ನಾ ಏನ್ ಮಾಡ್ಲಿ ಈಗ? ನನ್ನಿಂದ ಏನ್ ಹೆಲ್ಪ್ ಆಗ್ಬೇಕು? ಅದು ನೀ ಹೆಂಗಾರ ಮಾಡಿ ಸೌಮ್ಯನ್ ಮನಸ್ನಾಗ ಯಾರು ಅದಾರನ ಅಂತ ತಿಳ್ಕೊಂತೀಯ? ಹುಚ್ಚ, ಆ ಹುಡುಗಿಗೆ ನೋಡಿದ್ರೆ ನಿನಗೆ ಅನಿಸ್ತೇನ ಆಕಿ ಯಾರನ್ನ ಇಷ್ಟಪಡಕತ್ತಾಳ ಅಂತ ಹೇಳಿ? ಇಲ್ಲ ಇಲ್ಲ, ಆಕಿ ಅವ್ರ ದೊಡ್ಡಪ್ಪನ ಮಗಳು. ಅವ್ರ ದೊಡ್ಡಪ್ಪನ ಮಾತು ಒಟ್ಟ ತೆಗೆದು ಹಾಕಂಗಿಲ್ಲ, ಅವ್ರು ಹಾಕಿದ ಗೆರೆ ದಾಟೋದಿಲ್ಲ, ಗೊತ್ತೇನ? ಐ ಆಮ್ ಇನ್ ಲವ್, ಐ ಆಮ್ ಇನ್ ಲವ್, ಐ ಆಮ್ ಇನ್ ಲವ್ ವಿತ್ ಸೌಮ್ಯ. ಸಾಕ್ ಮಾಡೋ ನಿನ್ ಹುಚ್ಚಾಟ ಎಲ್ಲ. ಇದು ಹುಚ್ಚಾಟ ಅಲ್ಲ ಭವ್ಯ, ಇದು ಪ್ರೇಮದಾಟ. ಅದನ್ನ ನೀನ್ ಲವ್ ಮಾಡತ್ತಲ್ಲ, ಆ ಹುಡುಗಿ ಹತ್ರ ಇಟ್ಕೋ, ನನ್ನ ಎದುರಿಗೆ ಮಾತಾಡ್ಬೇಡ ಹಿಂಗ. ಮತ್ತೆ ಯಾರ ನೋಡಿದವ್ರು ತಪ್ಪು ತಿಳ್ಕೊಂತಾರ. ಯಾಕೆ ತಪ್ಪು ತಿಳ್ಕೊಂತಾರ? ನೀನು ನಮ್ಮ ಅತ್ತಿ ಮಗಳ ಅಲ್ಲ. ಒಂದ ಇಟ್ಟಿಗ ಎರಡು ಹಾಕಿ ಹೊಡೆ ಪ್ಲಾನ್ ಏನಾರ ಆಯ್ತಾ ನಿಂದು? ಛೇ, ಇಲ್ಲಪ್ಪ, ನಾನು ಶ್ರೀರಾಮಚಂದ್ರ. ಏನ ಇದ್ರು ಅನ್ಕೊಂಡು ಸೌಮ್ಯನ್ ಮೇಲೆ ಅಷ್ಟ, ನಿನ್ನಂತ ಖರಾಬ್ ಪೀಸ್ ಮೇಲೆಲ್ಲ ಇಲ್ಲ. ಏನಂದಿ? ಅಯ್ಯೋ ಸಾರಿ, ಜಸ್ಟ್ ಫಾರ್ ಜೋಕ್. ಹಂಗ ಬಾ ದಾರಿಗ, ಇಲ್ಲ ಅಂದ್ರೆ ನೋಡ್ ಮತ್ತ. ಅಯ್ಯೋ ಬಿಡು ಭವ್ಯ, ಈಗ ನೆಕ್ಸ್ಟ್ ಏನ್ ಮಾಡೋದು ಪ್ಲಾನ್ ನೀನ ಹೇಳು. ಒಂದ್ ಕೆಲಸ ಮಾಡೋಣ. ಹೆಂಗಿದ್ರು ಸೌಮ್ಯಾಗ ಅವ್ರ ದೊಡ್ಡಪ್ಪ ಅಂದ್ರೆ ಬಹಳ ಇಷ್ಟ. ಏನು ಅವ್ರ ದೊಡ್ಡಪ್ಪ ಅಂದ್ರೆ ಇಷ್ಟನಾ? ಹೌದು. ಅವ್ರ ಅಜ್ಜಿ ಹೋದ್ಮೇಲೆ ಅವ್ರ ದೊಡ್ಡಪ್ಪನೆಲ್ಲ ಆಕಿನ ಕರ್ಕೊಂಡ್ ಬಂದು ಸಾಕಿ ಬೆಳೆಸಿರೋದು. ಹಂಗಾಗಿ ಆಕಿಗ ಅವ್ರ ದೊಡ್ಡಪ್ಪನ ಮೇಲೆ ಬಹಳ ಅಭಿಮಾನ. ಅವ್ರು ಹಾಕಿದ ಗೆರಿ ದಾಟೋದಿಲ್ಲ. ಅಂದ್ರ ನೀ ಹೇಳಾತಿದ್ದು ನಾನು. ನೀನು ಹೋಗಿ ಫಸ್ಟ್ ಅವ್ರ ದೊಡ್ಡಪ್ಪನ ಹತ್ರ ಮಾತಾಡು, ಅವ್ರ ಒಪ್ಪಿಗೆ ತಗೋ, ಆಮೇಲೆ ಮುಂದುವರಿ. ಹೌದು ತಡಿ, ಆಕಿಂತ್ರು ಹೋದ್ರ ನನಗೇನು ನಂಬಿಕೆ ಇಲ್ಲ. ಅವ್ರ ದೊಡ್ಡಪ್ಪನ ಹತ್ರನ ಹೋಗಿ ಮಾತಾಡ್ತೇನೆ. ಇವತ್ತ ಹೋಗ್ಬಿಡ್ಲಾ? ತಡಿ ಈಗ ಹೋಗ್ಬಿಡ್ತೇನೆ. ಯಾತ್ರೆಗೆ ಆಂಜನೇಯ. ಯಾಕೆ ಭವ್ಯ? ಸುಮ್ನಿರು, ಅವ್ರ ಮನ್ಯಾಗ ಇವತ್ತ ಕಾವ್ಯಾಗ ನೋಡಕ್ ಬರತ್ತಾರ. ನೀ ಹೋಗ್ ಮತ್ತೆಲ್ಲ ಹಳ ಹಿಡಿಸ್ಬೇಡ. ಹೌದಾ? ಮತ್ತೆ ಯಾವಾಗ ಹೋಗಿ ಮಾತಾಡ್ಲಿ? ನೋಡೋಣ, ನಾಳೆ ಹೆಂಗಿದ್ರು ಸೌಮ್ಯ ಬರ್ತಾಳ ಕಾಲೇಜಿಗ, ಅವಾಗ ನೋಡೋಣ ಅಂತ. ಅಂದ್ರೆ ನಾನು ಸೌಮ್ಯಾಗ ಪ್ರಪೋಸ್ ಮಾಡ್ಬಿಡ್ಲಿ ಡೈರೆಕ್ಟ್ ಆಗಿ? ಗುಲ್ಡು, ಅಂತ ತಪ್ಪು ಕೆಲಸ ಮಾಡಿದ್ದಿ. ಮತ್ತೆ ಆಕಿ ಏನಾದ್ರು ಮತ್ತೆ ಅವ್ರ ದೊಡ್ಡಪ್ಪನ ಕಡೆನ ಹೋಗಿ ಮಾತಾಡಂತಾಳ. ನೀನ್ ಮಾತಾಡಿದಕ್ಕೆಲ್ಲ ರೆಸ್ಪಾನ್ಸ್ ಮಾಡಂಗಿಲ್ಲ. ಸುಮ್ನಿರು, ನೀನ್ ಡೈರೆಕ್ಟ್ ಆಗಿ ಅವ್ರ ದೊಡ್ಡಪ್ಪನ ಹತ್ರನ ಮಾತಾಡೋದು ಬೆಸ್ಟ್ ಅನಿಸ್ತೈತೆ ನನಗೆ. ಯಾಕೋ ಒಂಥರ ಹೆದರಿಕೆ ಬರ್ತಾ ಐತಿ. ಯಾರೋ ಈಗಿನ ನಾ ಹೋಗಿ ಮಾತಾಡ್ಲೇನೋ ಅಂತ ಓಡ್ ಹೊಂಟಿದ್ರು. ಹಂಗ ಸುಮ್ಮನೆ ಜಸ್ಟ್ ಬಿಲ್ಡಪ್. ನಿನ್ ಬಿಲ್ಡಪ್ಪ ನಂಗೆ ಗೊತ್ತಿಲ್ಲ. ಅದೆಲ್ಲ ಇರ್ಲಿ, ಅವ್ರ ದೊಡ್ಡಪ್ಪನ ಹೆಂಗಾರ ಮಾಡಿ ಒಪ್ಪಿಸ್ಬೋದು. ಆದ್ರ ಮನಿ ಒಳಗಡೆ ಅತ್ತಿನ ಹೆಂಗ್ ಒಪ್ಪಿಸ್ತಿದಿ? ನಮ್ಮ ಅಮ್ಮನ? ಹೂನಪ್ಪ, ನಮ್ಮ ಅತ್ತೆ ಅಂದ್ರೆ ನಿಮ್ಮ ಮಮ್ಮಿನ. ಅದು ಬಿಡು. ಅಲ್ಲ, ಅದು ಮಾವ ಒಪ್ಕೊಂತಾನ, ನನಗೆ ಗೊತ್ತೈತಿ. ಆದ್ರ ಅತ್ತೆ ಒಪ್ಕೋಬೇಕಲ್ಲ. ಅದಕ್ಕೆ ನೀ ಅದಿಯಲ್ಲ. ನಾನಾ ಮೊದ್ಲೇ ಅತ್ತೆಗ್ ನನ್ಕಂಡ್ರೆ ಆಗಂಗಿಲ್ಲ.
ಇನ್ನ ಈ ವಿಷಯನಾರ ಹೇಳ್ಬಿಟ್ರೆ ಮುಗಿತ್ ಕತಿ. ಅಯ್ಯೋ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಕುತ್ಕೊಂಡ್ರೆ ಆಗಂಗಿಲ್ಲ. ನಾನು ಇವತ್ತ ಅಪ್ಪ ಹತ್ರ ಮಾತಾಡ್ಬಿಡ್ತೇನೆ. ಹಾ, ಒಂದ್ ಕೆಲಸ ಮಾಡು, ಇವತ್ತ ಮಾವನ ಹತ್ರ ಮಾತಾಡು, ಆದ್ರೆ ಅತ್ತೆ ಹತ್ರ ಮಾತಾಡಬೇಡ. ನೀ ಅಪ್ಪಿ ತಪ್ಪಿನ ಏನಾರ ಅತ್ತೆನ ಮುಂದೆ ಮಾತಾಡದೆ ಅಂದ್ರ ಎಲ್ಲಾ ಕೆಲಸ ಕೆಡಿಸ್ತಾಳ ನೋಡಕಿ. ನನಗೂ ಗೊತ್ತೈತೆ ತಗೊಳವಾ. ಆಕಿನ ಮುಂದೆ ಏನು ಮಾತಾಡಂಗಿಲ್ಲ. ಅಪ್ಪನ ಹತ್ರ ಅಷ್ಟೇ ಮಾತಾಡ್ತೀನಿ, ಅವ್ರ ಒಪಿನಿಯನ್ ತಗೊಂತೀನಿ. ಆಮೇಲೆ ಮುಂದಿನ ವಾರದಾಗ ಅದು ಹೋಗಿ ಅವ್ರ ಮನೆಗೆ ಅಂದ್ರೆ ಅವ್ರ ದೊಡ್ಡಪ್ಪನ ಹತ್ರ ಹೋಗಿ ಮಾತಾಡೇ ಬಿಡ್ತೇನೆ. ಈಗ ನಾಳೆ ಬರ್ತಾಳಲ್ಲ ಸೌಮ್ಯ, ಅವ್ರ ಮನೆಗೆ ಏನೇನಾಗತ್ತೈತಿ ತಿಳ್ಕೊ, ಆಮೇಲೆ ಹೋಗಿ ಮಾತಾಡಕ್ ಬರ್ತೈತಿ. ಹಾಂ ಹೌದು, ಹೆಂಗಿದ್ರು ಅಪ್ಪನ ಮುಂದೆ ಹೇಳಿರ್ತಾನಲ್ಲ, ಅಪ್ಪನ ಕರ್ಕೊಂಡು ಹೋಗಿನ ಮಾತಾಡ್ ಬಂದ್ರಾತು, ಆಮೇಲೆ ನೋಡಕ್ ಬರ್ತೈತೆ. ಹೌದಲ್ಲ? ಅಷ್ಟ್ ಮಾಡು, ಇಂಥ ವಿಷಯನೆಲ್ಲ ಆಕಿಂತ್ರು ಹೋಗಕ್ ಹೋಗ್ಬೇಡ, ದೊಡ್ಡವ್ರ ತ್ರೂನೇ ಹೋಗು. ಅಷ್ಟೇ ಮಾಡ್ತೀನಿ ತಗೋ. ಸರಿ ತಗೋ, ನನ್ಗೆ ಕ್ಲಾಸಿಗೆ ಲೇಟ್ ಆಗತ್ತೈತಿ, ಮತ್ತೆ ಸಿಗ್ತೇನಂತ. ಸಿ ಯು ಲೇಟರ್. ಓಕೆ ಸರಿ ತಗೋ, ಯಾವ್ದಕ್ಕೂ ಹುಷಾರಪ್ಪ. ಲವ್ ಒಳಗ್ ಬಿದ್ದಿದಿ ಹಂಗಂತಂದೇಳಿ ಸಿಕ್ಕಲ್ ತೂರಾಡ್ಕೊಂತಲ್ಲ ಹೋಗಬೇಡ. ಲವ್ ಒಳಗೆ ಬಿದ್ರೆ ಯಾಕೆ ತೂರಾಡ್ಕೊಂತ ಹೋಗ್ಲಿಕ್ಕೆ ನಾನೇನು ಕುಡ್ದೇನೇನ? ಹಂಗಲ್ಲಪ್ಪ, ಇದು ಒಂಥರ ಅಮಲ್ ಹತ್ತಿರ್ತದ, ಅದಕ್ಕಂದೆ. ಅದೆಲ್ಲ ಏನೇ ಇದ್ರು ನಿಮ್ಮಂತರ ಮೇಲೆ ಇರ್ಬೋದು, ಆದ್ರೆ ಈ ಕಾರ್ತಿಕನ ಹತ್ರ ನಡೆಯೋದಿಲ್ಲ. ಸರಿ ಸರಿ ಆಯ್ತು ತಗೊಳಪ್ಪ. ಈ ಲವ್ ಅನ್ನೋದು ಬೇರೆಯವ್ರ ಹತ್ರ ಒಂಥರ ಇರ್ತೈತಿ, ನಿನ್ನ ಹತ್ರ ಒಂಥರ ಇರ್ಬೋದೇನ. ಸರಿ ಭವ್ಯ, ನನಗೆ ಟೈಮ್ ಆಯ್ತು, ಬರ್ತೀನಿ, ಮತ್ತೆ ಸಿಗ್ತೇನೆ. ಆಯ್ತಾ? ಸರಿ, ಹುಷಾರ್. ಬಾಯ್. ಒಳ್ಳೆ ಹುಚ್ಚು ಹುಡುಗ. ನಮ್ಮತ್ತೆ ಹೆಂಗಾರ ಮಾಡಿ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರಂತ್ರು ಇವರಿಬ್ರು ಜೀವನ ಅಷ್ಟು ಚೆನ್ನಾಗಿರ್ತೈತಿ. ನನಗೂ ಬೇಕಾಗಿರೋದದ, ಭಾಳ ಜೀವನ ಪೂರ್ತಿ ಕಷ್ಟಪಟ್ಟಂತ ಸೌಮ್ಯಾಗ ಇವನ್ ಜೊತೆಗೆ ಮದುವೆ ಆದ್ಲ ಅಂತ ಅಂದ್ರೆ ಒಂದು ಒಳ್ಳೆ ಜೀವನ ಸಿಗ್ತೈತಿ. ಆದಷ್ಟು ಜಲ್ದಿ ಇವನಿಗ ಅವ್ರ ದೊಡ್ಡಪ್ಪನ ಹತ್ರ ಮಾತಾಡಂತ ಹೇಳ್ಬೇಕು, ಇಲ್ಲಾಂದ್ರೆ ಮತ್ತೆ ನಾಳೆ ಕಷ್ಟ ತಪ್ಪಿದ್ದಲ್ಲ. ಆಯ್ತು, ನಾನು ಹೋಗಿ ಕ್ಲಾಸ್ ತಗೋತೀನಿ. ಏ ಸ್ವಾತಿ, ಏನತ್ತೆ ಸೌಮ್ಯ ನೋಡಿದ್ಯಾ? ಅಯ್ಯೋ ಇಲ್ಲ ಅತ್ತೆ, ನೋಡಿಲ್ಲ. ಆಕೀಗ ನಿನ್ನೆ ಹೇಳೇನಿ, ಇವತ್ತ ಗಂಡಿನ ಕಡೆಯವ್ರು ಬರ್ತಾರ, ಎಲ್ಲ ಅರೇಂಜ್ಮೆಂಟ್ ಮಾಡ್ಬೇಕಂತ ಹೇಳಿ. ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಹೋಗೋಣ. ನಿನಗೇನು ಹೇಳಿ ಹೋಗಿಲ್ಲನ? ಅಯ್ಯೋ ಇಲ್ಲ ಅತ್ತೆ, ನನಗೇನು ಹೇಳಿ ಹೋಗಿಲ್ಲ. ಸರಿ ತಗೋ, ಆಕಿ ಬಂದ್ಲಂತ ನನಗೆ ಬೆಟ್ಟಾಗ ಹೇಳು, ಸ್ವಲ್ಪ ನೋಡ್ಕೊಂತೀರಕ್ಕಿನ ಮೇಲೆ ಕಣ್ಣಿಡ. ಆಯ್ತತ್ತೆ, ನಾನು ಬರ್ತೇನ್ರಿ. ಎಲ್ಲಿ ಹೊಂಟಿ? ಅದು ಬೆಳಗ್ಗೆ ಟಿಫನ್ ಮಾಡಿದೆಲ್ಲ ಪ್ಲೇಟ್ ಗಿಟ್ ಎಲ್ಲ ಸಿಂಕೊಳಗೆ ಹಂಗೈತಿ, ಅದನ್ನ ಸ್ವಲ್ಪ ತೊಳೆದಿಟ್ಟು ಬರ್ತೇನ್ರಿ. ಏಯ್ ನಿಂತ್ಕೊ ಇಲ್ಲೇ. ಏನತ್ತೆ? ಅದನ್ನೆಲ್ಲ ಮಾಡಾಕ ಅಕ್ಕಿ ಅದಾಳ ಸೌಮ್ಯ, ನೀನ್ ಯಾಕೆ ಮಾಡ್ತಿದಿ? ಎಷ್ಟಂದ್ರೂ ನೀನು ಈ ಮನಿ ಸೊಸಿ. ಇರ್ಲಿ ತಗೊಳ್ರಿ ಅತ್ತೆ, ಅದು ನಮ್ಮ ಮನಿ ಕೆಲಸ ನಾನ್ ಮಾಡ್ಬೇಕಲ್ಲ, ನಡೀತೈತಿ. ಏ ಸ್ವಾತಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಅಕ್ಕಿ ಎದಕ್ಕದಾಳ? ಹಾ, ಸುಮ್ಮನೆ ಇಲ್ಲೇ ಬಿಟ್ಟಿಗಳು ತಿನ್ಕೊಂಡು ಬಿದ್ದಾಳ. ಅಟ್ಲೀಸ್ಟ್ ಅದನ್ನಾರ ಮಾಡಿ ಅಲ್ಲಿಗೆಲ್ಲ ಮುಟ್ಟಿಸ್ಲಿ, ಸುಮ್ನಿರು. ಎಷ್ಟಂದ್ರೂ ನೀನು ಈ ಮನಿ ಸೊಸಿ, ಆರಾಮಾಗಿ ಕುಂದ್ರು. ಅಕ್ಕಿ ಎಲ್ಲ ಕೆಲಸ ಮಾಡ್ತಾ ಅಲ್ಲ, ಈಗೆಲ್ಲ ಹೋಗ್ಯಾಳಲ್ಲ ರೀ, ಬರ್ಲಿ ತಗೊಳ್ರಿ. ಅಕ್ಕಿ ಬಂದ್ಮೇಲೆ ಮಾಡ್ತಾಳ, ಈಗ ಅಲ್ಲಿ ತನಕನಾರ ಮಾಡ್ತೇನೆ. ಏನು ಮಾಡೋದ್ ಬೇಕಾಗಿಲ್ಲ, ಅಕ್ಕಿ ಎಷ್ಟೊತ್ತಿಗಾರ ಬರ್ಲಿ, ಅಕ್ಕಿ ಮಾಡ್ತಾ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಅಂದಂಗ ನಿಂಗ ಮೇಕಪ್ ಎಲ್ಲ ಮಾಡಕ್ ಬರ್ತೈತಿಲ್ಲ? ಓ ಮಸ್ತಾಗಿ ಮಾಡ್ತೀನಿ ಅತ್ತೆ. ಹಂಗಾರ ಒಂದ್ ಕೆಲಸ ಮಾಡು, ನಮ್ ಕಾವ್ಯಾಗ ಈಗ ಗಂಡಿನ ಕಡೆಯವ್ರು ಬರ್ತಾರ ನೋಡು, ನೀನ ಎಲ್ಲ ತಯಾರು ಮಾಡ್ಬಿಡು. ನೋಡುವ, ಅಕ್ಕಿನ ಚಂದಾಗ ರೆಡಿ ಮಾಡ್ಬೇಕಾ? ಮೊದ್ಲ ಚಂದದ ನನ್ನ ಮಗಳು ಬಿಡು, ನನಗೆ ಗೊತ್ತೈತಿ. ಆದ್ರೆ ಇನ್ನೂ ಚಂದಾಗ ರೆಡಿ ಮಾಡ್ಬಿಡು. ನೋಡಿದ ತಕ್ಷಣ ಹಂಗ ಹುಡುಗ ಅಲ್ಲೇ ಬಿದ್ದ ಹೋಗ್ಬಿಡ್ಬೇಕು. ಸರಿ ರತ್ತೆ, ಹಂಗ ಮಾಡ್ತೇನ್ರಿ. ಅಂದಂಗ್ರಿ ಇದು ಇಷ್ಟು ಜಲ್ದಿ ಯಾಕೆ ಮದುವೆ ಮಾಡತ್ತೀರಿ ಕಾವ್ಯಾಗಂತಾನೆ ಗೊತ್ತಾಗತ್ತಿಲ್ಲ ರೀ. ಅದ ಒಳ್ಳೆ ಹುಡುಗ ಅಂದ್ರ ನಿಮ್ಮ ಮಾವ ಅದನಲ್ವಾ, ನಿಮ್ಮ ಮಾವಗ ಫ್ರೆಂಡಿನ ಮಗ ಆಗ್ಬೇಕವ. ಫಾರಿನ್ ಒಳಗ ಡಾಕ್ಟರ್ದು ಓದ್ ಬಂದಾನವ. ಹಂಗಾಗಿ ಇಲ್ಲೇ ದೊಡ್ಡ ಆಸ್ಪತ್ರೆ ಕಟ್ಬೇಕಂತ ಹೇಳ್ದಾರ ಅವ್ರು. ಅದಕ್ಕೆ ಇನ್ನೇನು ಬಂದ್ಬಿಡ್ತಾರ ಅವ್ರು. ಅಕ್ಕಿನೂ ಅಂದ್ರೆ ಈಗ ನಮ್ಮ ಕಾವ್ಯ ನತ್ತೆ ಯಾಕದಾಳಲ್ಲ, ನನಗೆ ಭಾಳ ಅಂದ್ರೆ ಭಾಳ ಕ್ಲೋಸ್ ಫ್ರೆಂಡ್. ಹಂಗಾರೆಲ್ಲ ಪರಿಚಯ ಇದ್ದಿದ್ದ ಐತಲ್ರಿ ಅತ್ತೆ, ಮದುವೆ ಅಂತೂ ಜಲ್ದಿನ ಆಗ್ಬಿಡ್ತಿತ್ತು ತಗೋರಿ. ಹಾ, ಆ ಹುಡುಗ ನಮ್ಮ ಕಾವ್ಯ ಅಂದ್ರೆ ಅಷ್ಟು ಪ್ರೀತಿ. ಓ, ಇದು ಒಂಥರ ಲವ್ ಮ್ಯಾರೇಜ್. ಹಾ, ಲವ್ ಕಮ್ ಅರೇಂಜ್. ನಿಮ್ಮ ಮಾಗೂ ಮತ್ತ ಅವ್ರ ಫ್ರೆಂಡಿಗೂ ಇಬ್ರಿಗೂ ಈ ಫ್ರೆಂಡ್ಸ್ ಇಂದ ಬೀಗ್ರಾಗ್ಬೇಕಂತ ಹೇಳಿ ಭಾಳ ಆಸೆ ಇತ್ತಾ. ಏನ್ ಮಾಡೋದು, ಅವ್ರ ಮಗಳಿಗ ನಮ್ಮ ಜೀವನನ ಕೊಡ್ಬೇಕಂತ ಹೇಳಿತ್ತು. ಮತ್ ನೋಡಿದ್ರೆ ಉಲ್ಟಾ ಪಲ್ಟಿ ಆಗ್ಬಿಡ್ತಲ್ಲ, ನೀ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿ. ಮತ್ತೇನ್ ಮಾಡೋದು, ಅವನಂತರೂ ನಮ್ಮ ಕಾವ್ಯನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಾನ. ಅದ್ರಾಗ ಬೇರೆ ನಮ್ಮ ಕಾವ್ಯ ಅಂದ್ರೆ ಜೀವ ಬಿಡ್ತಾನ ತಗೋವ. ಸಣ್ಣವನಿದ್ದಾಗಿಂದನೂ ಇಷ್ಟಪಡಾಕತ್ತಾನ. ಸಣ್ಣವನಿದ್ದಾಗಿಂದ ರೀ? ಅಂದ್ರೆ ಇಬ್ರು ಸಣ್ಣವರಿದ್ದಾಗಿಂದ ಲವ್ ಮಾಡತ್ತಾರ್ರಿ? ಏ ಹುಚ್ಚುಡ್ಗಿ, ಸಣ್ಣವರಿದ್ದಾಗಿಂದ ಅಂತ ಅಂದ್ರ ಈಗ ಒಂದ್ ಸ್ವಲ್ಪ ವರ್ಷ ಆತವ. ಅವ್ನ ಕಾಲೇಜಿಗೆ ಹೊಂಟಿದ್ದ, ಅವಾಗಿಂದನೂ ನಮ್ಮ ಕಾವ್ಯನ ಮೇಲೆ ಮನ್ಸಿತ್ತು. ಮತ್ ಮೊನ್ನೆ ಬಂದಾಗೆಲ್ಲ ಕಾಲೇಜಿಂದ ಓದೋದೆಲ್ಲ ಮುಗ್ದೈತ್ರಿ, ಇನ್ನ ಡಾಕ್ಟರ್ ಕೆಲಸ ಶುರು ಮಾಡಕತ್ತೇನಿ ಅಂತ ಅಂದ. ಮತ್ ನಾನು ನಿಮ್ಮಿಬ್ರದ್ ಮದುವೆ ಆತಲ್ವಾ, ಮತ್ ಈಕಿನ ಎಲ್ಲಾರ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಏನ್ ಮಾಡ್ಲಿ? ಅಯ್ಯೋ, ಅದ್ ಹೆಂಗ್ ಮಾಡ್ಕೊಂಡ್ ಬರ್ತಾಳ್ರಿ ಅತ್ತೆ? ಹೆಂಗಿದ್ರು ಅವ್ರಿಬ್ರು ಲವ್ ಮಾಡತ್ತಾರಲ್ಲ, ಮಾಡಕತ್ತಾರ ಬಿಡು. ಯಾಕೋ ಹಂಗ ಒಂದ್ ತಲೆ ಒಳಗೆ ಬಂದ್ಬಿಡ್ತಾ. ಅದಕ್ಕೆ ನಿಮ್ಮ ಮಾವನ ಮುಂದೆ ಅಂದೆ, ನಿಮ್ಮ ಮಾವನು ಬಡ ಅವ್ರ ಹತ್ರ ಮಾತಾಡಿ ಈಗ ಮದುವೆ ಫಿಕ್ಸ್ ಮಾಡಿಸ್ಬಿಡೋಣ ಅಂತ ಹೇಳಿ ಮದುವೆ ಫಿಕ್ಸ್ ಮಾಡಕಂತ ಹೇಳಿ ಇವತ್ತು ಬರತ್ತಾರ. ಆದಷ್ಟು ಜಲ್ದಿನ ಮದುವೆ ಮಾಡಿ ಮುಗಿಸ್ಬಿಟ್ರೆ ನಾನು ಆರಾಮಿರ್ತೇನೆ ನೋಡು. ಎಷ್ಟು ರೊಕ್ಕ ಇದು ಗೊತ್ತೇನೆ ಅವ್ರ ಹತ್ರ, ಭಾರಿ ಶ್ರೀಮಂತರು ಬಿಡು. ಹೌದೇನ್ರಿ ಅತ್ತೆ? ಹಾ, ಇಲ್ಲಿ ತಗೋ, ಇನ್ನೇನು ಬರೋ ಹೊತ್ತಾಗೈತವ್ರು. ಒಂದ್ ಕೆಲಸ ಮಾಡು, ನೀವು ಹೋಗೋ ತಯಾರು ಮಾಡು. ಆಮೇಲೆ ಇನ್ನೊಂದು ಏನ್ರಿ ಅತ್ತೆ, ಈಗ ಬರ್ತಾರಲ್ಲ ಬೀಗ್ರು ಕಾವ್ಯ ನೋಡಕ, ನೀನು ನಮ್ಮ ಮನಿ ಸೊಸಿ ಅಂತಾನ ಹೇಳ. ಅದು ಅತ್ತೆ, ಅವರು ಏನಾರ ಕೇಳಿದ್ರಿ ಏನ್ ಹೇಳಿರಿ ಅಂದ್ರ ಯಾರಿಗೂ ಹೇಳಾರ್ದಂಗ್ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟೇವಲ್ರಿ. ಭಾಳ ಮಾತಾಡಕ್ ಹೋಗ್ಬೇಡ. ನಿಮ್ಮ ಮಾವ ಎಲ್ಲ ಹೇಳಾರ ಅವ್ರ ಮುಂದೆ, ಅವ್ರಿಗೂ ಗೊತ್ತಿದ್ದ ಐತಿ. ಹಂಗಾಗಿ ಸ್ವಲ್ಪ ರೀತಿ ನೀತಿ ನಡ್ಕೊಂಡು ಅವ್ರ ಮುಂದೆ ಚಂದಾಗಿ ಮಾತಾಡ್ಸು. ಹೆಂಗಂತ ಅಂದ್ರ ನಾವ್ ಆಗಿನ ಹುಡುಕಿ ತಂದಿದ್ರು ಇಂಥ ಒಳ್ಳೆ ಸೊಸಿ ತರಕ್ ಆಗ್ತಿದ್ದಿಲ್ಲ ಅನ್ಬೇಕು. ಅವ್ರ ಮಗಳಿಗಿಂತ ಒಂದ್ ಕೈ ಮೇಲೆ ಇರ್ಬೇಕು ನೋಡಿ. ಓ, ಅದ್ರೊಳಗೆ ನಾನು ಎತ್ತಿದ ಕೈ ತಗೋರಿ ಅತ್ತೆ. ಹಾ, ನೋಡು, ಅವ್ರನ್ನ ಚಂದಾಗಿ ನೋಡ್ಕೋ ಆಯ್ತಾ. ಎಷ್ಟಂದ್ರು ನಮ್ಮ ಕಾವ್ಯನ ಅತ್ತಿ ಮಾವ ಅವ್ರು. ಸರಿ ರೀ ಅತ್ತೆ, ನಾನು ಕಾವ್ಯ ತಯಾರು ಮಾಡ್ತೇನೆ ತಗೋರಿ. ಮಸ್ತಂಗ್ ತಯಾರು ಮಾಡೇನಾ? ಆಯ್ತು ತಗೋರಿ. ಈಕೇನಿಕ್ಕಿ ಸೌಮ್ಯ ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಕೆಲಸರ ರಗಡ್ ಬಿದ್ದೈತಿ. ಈ ಹುಡುಗಿಗೆ ಹೇಳೇನಿ, ಒಂದು ಕೇಳೋದಿಲ್ಲ. ತಿನ್ನೋದು ಉಣ್ಣೋದು ತಿರ್ಗಾಡೋದು, ತಿನ್ನೋದು ಉಣ್ಣೋದು ತಿರ್ಗಾಡೋದು, ಇಷ್ಟು ಬಿಟ್ಟು ಮತ್ತೊಂದಿಲ್ಲ ನೋಡು. ದೊಡ್ಡಮ್ಮ ಬಂದ್ಯಾ ಮಹಾರಾಣಿ? ಬಾಬಾ, ನಿನಗ ಹೇಳೋರು ಕೇಳೋರು ಅಂತ ಯಾರು ಇಲ್ಲೇ ನೀ ಮನ್ಯಾಗ? ನೀನ್ ನಡ್ಸಿದ್ದ ಆಟ ಹಚ್ಬಿಟ್ಟಿದಿ. ದೊಡ್ಡಮ್ಮ, ಅದು ಕಾಲೇಜಿಗೆ ಹೋಗಿದ್ದೆ. ಆಹಾ, ಒಂದ್ ದಿವ್ಸ ಹೋಗಿಲ್ಲ ಅಂದ್ರೆ ಏನ್ ಹಾಕಿದ್ದಿಲ್ ತಗೋ. ನಿನ್ನೆಲ್ಲ ಹೇಳಿದ್ನಿಲ್ಲ ನಿನಗ, ಇವತ್ತ ಕಾವ್ಯ ನೋಡಕ್ ಬರ್ತಾರ, ಕಾಲೇಜಿಗೆ ಹೋಗ್ಬೇಡ ಅಂತ ಹೇಳಿ. ಹ್ಞೂ ದೊಡ್ಡಮ್ಮ, ಆದ್ರ ಅದು ಅಸೈನ್ಮೆಂಟ್ ಕೊಡೋದಿತ್ತು, ಇವತ್ತ ಸಬ್ಮಿಟ್ ಮಾಡ್ಬೇಕಿತ್ತು. ಹಂಗಾಗಿ ಕೊಟ್ಟು ಬರ್ತೇನೆ ಅಂತಂದು ಹೇಳಿ ಹೋಗಿದ್ದೆ. ಹೋಗೋದನ್ನ ಹೋದಿ, ಹೇಳೋರು ಕೇಳೋರು ಅಂತ ಯಾರು ಇಲ್ಲನ? ಯಾರ್ದಾರ ಮುಂದೆ ಹೋಗಿ ಹೇಳಕ್ ಬರ್ತೈತಿಲ್ಲ? ಹೇಳಿ ಹೋಗಿದ್ರೆ ಅದೊಂದು ಮಾತವ. ನಿಮ್ ದೊಡ್ಡಪ್ಪ ಹೇಳೋಗಿದ್ದೇನ? ದೊಡ್ಡಪ್ಪಗ ಹೇಳಿನ ಹೋಗಿದ್ದೆ ದೊಡ್ಡಮ್ಮ.
ಹಂಗ ವೈನಿಗೂ ಹೇಳಿ ಏನ ಆಕಿ ಹೇಳಿ ಹೋಗಿದ್ರ ಆಕಿತ್ತಿಲ್ಲ ನಿನಗ ಆಕಿಗ ಕೇಳ್ದೆ ಈಗ ಹೇಳಿಲ್ಲ ಅಂತ ಅಂದ್ಲು ಗೊತ್ತೇನ ಹೇಳಿ ಹೋಗಾಕರ ಬರ್ತೈತಿಲ್ಲ ನಿಮ್ ದೊಡ್ಡಪ್ಪನ 3 ಹೊತ್ತು ನನ್ನ ಕಣ್ಮುಂದೆ ಇರ್ತಾರನ ನಿಮ್ ವೈನಿ ಆದ್ರ ಮನ್ಯಾಗ ಇರ್ತಾಳ ಆಗಿದ್ದು ಹೋಗಿದ್ದು ಎಲ್ಲ ಹೇಳ್ತಾಳ ಹೇಳಾಕರ ಬರ್ತೈತಿಲ್ಲ ನಿನಗ ಏನು ವೈನಿ ನಾ ಹೇಳೋಗಿದ್ದು ಹೇಳಿಲ್ಲ ಅಂತ ಹೇಳ್ಬಿಟ್ಟಾರ ಅವರ ಅಲ್ಲ ನೀ ಹೋಗಿರೋ ಸೌಮ್ಯ ನೀ ಹೋಗಿ ಕೊಟ್ಟು ಬಾ ಅಲ್ಲಿವರೆಗೂ ನಾ ಇಲ್ಲಿದೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದವ್ರು ಏನ ಸುಮ್ ನಿಂತು ಬಿಟ್ಟಲ್ಲ ಎಷ್ಟೊಂದು ಬಾಂಡೆ ಗಿಂಡೆ ಅದಾವ ಒಗೆಣ ಬಾಂಡೆ ಕಸನೆಲ್ಲ ಯಾರು ಮಾಡ್ತಾರ ದೊಡ್ಡಮ್ಮ ಬೆಳಗ್ಗೆ ಕಸ ಹೊಡೆದು ನೆಲ ಒರೆಸಿ ಹೋಗಿದ್ದೆ ಈಗ ಉಳ್ದಿದ್ ಕೆಲಸ ಮಾಡ್ಕೊಂತೀನಿ ಸರಿ ನಡಿ ಬಡ ಬಡ ಕೆಲಸ ಅದು ಮಾಡ್ಕೋ ಅಡ್ಗೆ ಎಲ್ಲ ಚಂದೆ ಮಾಡಿ ನೋಡಿ ಇನ್ನೇನು ಬರೋ ಹೊತ್ತಾಗೈತಿ ಸರಿ ದೊಡ್ಡಮ್ಮ ಹಂಗ ಹೇಳೋರಿಲ್ಲ ಕೇಳೋರಿಲ್ಲ ಹಂಗ ಆಗ್ಬಿಟ್ಟೈತಿ ಈಗಂತರೂ ಆಡಿದ್ದ ಆಟ ಮಾಡಿದ್ದ ಮಾಟ ಬರೀ ಓದಿ ಚಲೋ ಮಾರ್ಕ್ಸ್ ತಗೊಳ್ಳೋದು ಒಂದ ಅಲ್ಲ ತಲೆಯಾಗ ಒಂದಿಟ್ಟು ಬುದ್ಧಿ ಅನ್ನೋದಿರ್ಬೇಕು ಉರ್ಮಿ ಏನ್ರಿ ಏನ ಹುಡುಗಿ ಮೇಲೆ ಹಂಗ್ಯಾಕ್ ಬಯಕತ್ತಿದಿ ಅಲ್ರಿ ಈಗ ಕಾವ್ಯ ನೋಡಕ್ ಬರತ್ತಾರಲ್ಲ ಅದ್ರ ಸಲುವಾಗಿ ಮತ್ತ ಎಲ್ಲಿ ಹೋಗಿದ್ದೇವ ಅಂತ ಅಷ್ಟ ಕೇಳಿದಿರಿ ಏನ ಪಾಪ ಕಾಲೇಜಿಗೆ ಹೋಗಿದ್ಲಂತ ಖರೆ ಹೇಳು ಉರ್ಮಿ ನೀ ಹಿಂಗ ಇಷ್ಟ ಪ್ರೀತಿಯಿಂದ ಮಾತಾಡಿದೆ ಆಕಿ ಜೋಡಿ ಅದು ಹೇಳಿ ಹೋಗಿದ್ದಿಲ್ಲಲ್ರಿ ಹಂಗಾಗಿ ಕೇಳಿದೆ ಅಷ್ಟ ಸ್ವಲ್ಪ ಜೋರ್ ಮಾಡಿ ನನ್ ಮುಂದೆ ಹೇಳ ಹೋಗ್ಯಾಳಕಿ ನಿಮ್ ಮುಂದೆ ಹೇಳೋಗಳ ನೀವ್ ಹೇಳಿಲ್ಲಲ್ಲ ಅದಕ್ಕೆ ಮತ್ತ ನಿಮ್ ಮುಂದೆ ಹೇಳಿನಿ ಅಂತ ತಕ್ಷಣ ಸುಮ್ಮನೆ ಬಿಟ್ಲಪ್ಪ ಅಂದ್ರೆ ಸುಮ್ಮನೆ ಬಿಟ್ಟೆ ನಾನು ಖರೇನ ಸುಮ್ಮನಾಗಿದ್ರೆ ಚಲೋ ಇಲ್ಲ ಅಂತ ಅಂದ್ರ ಹಂಗ ಮಾಡಕ್ ಹೋಗ್ಬೇಡ ಅದು ಹಂಗಲ್ರಿ ನೀವು ಮನೆಗೆ ಒಂದೊಂದ್ಸರಿ ಇರ್ತೀರಿ ಕೆಲ್ಸಕ್ಕೆ ಹೊರಗೆ ಹೋಗಿರ್ತೀರಿ ಹಂಗಾಗಿ ನಿಮ್ ವೈನಿ ಮುಂದೆ ಹೇಳೋಗುವ ಅಂತ ಹೇಳಿದಿರಿ ಅಷ್ಟೇ ಮತ್ತೇನಿಲ್ಲ ಸರಿ ತಗೋರಿ ನನ್ಗ ಕೆಲ್ಸ ಐತಿ ನಾ ಬರ್ತೇನೆ ಹೋಗ್ಲಿ ಬಿಡು ಪಾಪ ಸೌಮ್ಯ ಎಲ್ಲಿ ಬೇಜಾರು ಮಾಡ್ಕೊಂಡೈತೇನ ಆಮೇಲೆ ಕರೆದು ಮಾತಾಡಿ ಸಮಾಧಾನ ಮಾಡ್ಬೇಕೀಗ ಈಗಿನ ಬುದ್ಧಿ ಗೊತ್ತಿದ್ದ ಐತಲ್ಲ ಪಾಪ ಆಕಿಗೂ ರೂಢಿ ಆಗ್ಬಿಟ್ಟೈತಿ ಏನ್ ಮಾಡದೈತಿ ಇಷ್ಟ ಪಡ್ಕೊಂಡ್ ಬಂದೈತೆ ಆ ಹುಡುಗಿ ಅಂದಂಗೆ ಎಲ್ಲದಾರಪ್ಪ ಇವರು ಒಂದ್ ಸ್ವಲ್ಪ ಫೋನ್ ಮಾಡ್ಯಾರ ಕೇಳ್ತೀನಿ ತಡಿ